ಹಾಯ್ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ಆಕ್ಸೆಸ್ ಟೋಕನ್ ಆ ಥರ ಜನರೇಟ್ ಮಾಡೋದು ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ಮುಂದೆ ಏನೇನು ಪೈಥಾನಲ್ಲಿ ಏನೇನು ಸ್ವಲ್ಪ ಅಂದರೆ ಒಂದು ಬಾಟ್ ಬಿಲ್ಡ್ ಮಾಡೋದಕ್ಕೆ ಏನೇನು ಬೇಕಿದೆ, ಬೇಸಿಕಲ್ಲಿ ಏನೇನು ಬೇಕಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ಲಿಸ್ಟ್ ಡಿಕ್ಷನರಿ, ಪ್ಯಾಂಡಾಸ್ ಮತ್ತು ಲಾಗಿಂಗ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಆದರೆ ಹೇಳ್ತಿದ್ದೀನಿ. Lists ಅಂದರೆ lists are used to store multiple items in a single variable. Lists are of built-in data types. Python used to store collections of data. The other three are tuple, set and dictionary. All are different qualities and usage. Lists ಯಾವ ಥರ ಇರುತ್ತೆ ಅಂದರೆ ಸಿಂಪಲ್ಲಾಗಿ ನೋಡಿ, ಈ ಥರ ಇರುತ್ತೆ ಲಿಸ್ಟು. ಇಲ್ಲಿ ಎ ಇಸ್ ಈಕ್ವಲ್ ಟು ಎಂಟಿ ಲಿಸ್ಟ್ ಏನದು ಕ್ರಿಯೇಟ್ ಮಾಡಬೇಕಂದ್ರೆ ಈ ಥರ ಮಾಡಬೇಕು. ಎ ಇಸ್ ಈಕ್ವಲ್ ಟು ಈ ಥರ ಮಾಡಿದರೆ ನೋಡಿ, ಇವಾಗ ಪ್ರಿಂಟ್ ಎ ಅಂತ ಕೊಡ್ತೀನಿ. ಪ್ರಿಂಟ್ ನೋಡಿ, ಎಂಟಿ ಲಿಸ್ಟ್ ಬಂದಿದೆ. ನಾವು ಇದರ ಒಳಗಡೆ ಸ್ವಲ್ಪ ವ್ಯಾಲ್ಯೂಸ್ ಹಾಕ್ತೀನಿ, ಲೈಕ್ 1 2 3 ಅಂತ ಹಾಕ್ತೀನಿ. ನೋಡಿ 1 2 3 ಅಂತ ಬಂದಿದೆ. ಲಿಸ್ಟಲ್ಲಿ ಲೈಕ್ ನೀವು ಈ ಥರ ವ್ಯಾಲ್ಯೂಸ್ ಹಾಕೋಕ್ಕಾಗಲ್ಲ. ಲೈಕ್ ನೋಡಿ, ಇದು ಅರೇಸಲ್ಲಿ ನಿಮಗೆ ಗೊತ್ತಿರೋ ಹಂಗೆ ದ ಡೇಟಾ ಟೈಪ್ಸ್ ಶುಡ್ ಬಿ ಸೇಮ್. ಎಲ್ಲ ಲೈಕ್ ಇಂಟೀಜರ್ ಅಂತ ಅಸೈನ್ ಮಾಡಿದರೆ ನೀವೆಲ್ಲ ಇಂಟೀಜರೇ ಹಾಕಬೇಕು. ನೀವು ಏನಂತಾರೆ ಲೈಕ್ ಸ್ಟ್ರಿಂಗ್ ಕ್ಯಾರೆಕ್ಟರ್ಸ್ನ ಇನ್ಕ್ಲೂಡ್ ಮಾಡೋದಕ್ಕಾಗಲ್ಲ ಅರೇಸಲ್ಲಿ. ಅದೇ ಲಿಸ್ಟ್ಸಲ್ಲಿ ನೀವು ಏನು ಅಂದರೆ ನೀವು ಮಿಕ್ಸ್ಡ್ ಆಫ್ ಇದು ಮಾಡಿ ಡೇಟಾ ಟೈಪ್ಸ್ ಯೂಸ್ ಮಾಡ್ಕೋಬೇಕಾದ್ರೆ ನೋಡಿ, ಇಲ್ಲಿ SBIN, ಬಜಾಜ್ ಫೈನಾನ್ಸ್ ಹಾಕ್ತೀನಿ ಮತ್ತು ರನ್ ಮಾಡ್ತೀನಿ. ನೋಡಿ, ಇದು ಪ್ರಿಂಟ್ ಮಾಡ್ತಿದೆ, ಔಟ್ಪುಟ್ ಪ್ರಿಂಟ್ ಮಾಡ್ತಿದೆ. ಸಿಂಪಲಾಗಿ ಲಿಸ್ಟ್ಸ್ ಇದೆ. ಲಿಸ್ಟ್ ಒಳಗಡೆ ಮತ್ತೆ ಲಿಸ್ಟ್ ಮಾಡ್ಬೋದು, ಅದನ್ನು ನೆಸ್ಟೆಡ್ ಲಿಸ್ಟ್ ಅಂತಾರೆ. ಸೊ ಇಲ್ಲಿ ಒಂದು ತೋರಿಸ್ತೀನಿ. 1 2 10 20 30 ನೋಡಿ, ಇಲ್ಲಿ ಲಿಸ್ಟ್ ಒಳಗಡೆ ಲಿಸ್ಟ್ ಅನ್ನೋ ಹಾಕ್ಬೋದು, ಬಂದು ನೆಸ್ಟೆಡ್ ಲಿಸ್ಟ್ ಅಂತಾರೆ ಅದನ್ನು. ಸೊ ಬೇಸಿಕ್ಕಾಗಿ ಲಿಸ್ಟ್ ಒಳಗಡೆ ಯಾವ ಥರ ವ್ಯಾಲ್ಯೂಸ್ ಆಕ್ಸೆಸ್ ಮಾಡೋದಂತ ತೋರಿಸ್ತೀನಿ. ಇವಾಗ ಇದೊಂದು ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ, ಇದನ್ನು ಪ್ರಿಂಟ್ ಮಾಡ್ತೀನಿ. ನೋಡಿ 1 2 3 SBIN, ಬಜಾಜ್ ಫೈನಾನ್ಸ್ 10 20 30 ಅಂತ ಬಂದಿದೆ ಅಲ್ವಾ. ಸೊ ನನಗೆ ಈ ಬಜಾಜ್ ಫೈನಾನ್ಸ್ ವ್ಯಾಲ್ಯೂ ಬೇಕಿದೆ, ನನಗೆ ಬರೀ ಬಜಾಜ್ ಫೈನಾನ್ಸ್ ಬೇಕಿದೆ. ಸೊ ನಾನೇನು ಲಿಸ್ಟಲ್ಲಿ ನಾವು ಇಂಡೆಕ್ಸ್ ಯೂಸ್ ಮಾಡಿಕೊಂಡು ಅಂದರೆ ವ್ಯಾಲ್ಯೂಸ್ ಫೈಂಡ್ ಮಾಡ್ಬೋದು. ಸ್ಟಾರ್ಟಿಂಗ್ ಇಂಡೆಕ್ಸ್ ಯಾವುದು 0 ಇರುತ್ತೆ. 0 1 2 3 4 ಫೋರ್ತ್ ಇಂಡೆಕ್ಸಲ್ಲಿದೆ. ನಾನು A4 ಅಂತ ಟೈಪ್ ಮಾಡಿದರೆ ನನಗೆ ಬಜಾಜ್ ಫೈನಾನ್ಸ್ ಅಂತ ಬರುತ್ತೆ. ನನಗೆ ನೋಡಿ, ಬಜಾಜ್ ಫೈನಾನ್ಸ್ ಅಂತ ಬಂದಿದೆ. ಸೊ ಇವಾಗ ಇದು ನೆಸ್ಟೆಡ್ ಲಿಸ್ಟ್ ಇದೆ ಅಲ್ವಾ. ಸೊ ಅದನ್ನು ಆ ವ್ಯಾಲ್ಯೂ ಫೈಂಡ್ ಮಾಡಬೇಕಂದ್ರೆ ನಾನು ಇದು ಫಿಫ್ತ್ 0 1 2 3 4 5 3 4 5 0 1 2 3 4 ಫಿಫ್ತ್ ಇಂಡೆಕ್ಸಲ್ಲಿದೆ. ಅದು ಫಿಫ್ತ್ ಇಂಡೆಕ್ಸ್ ಪ್ರಿಂಟ್ ಮಾಡಿದರೆ 10 20 30 ಬರಬೇಕು ನನಗೆ, ಆಯಿತಾ. ಈ ಫಿಫ್ತ್ ಇಂಡೆಕ್ಸ್ ನೋಡಿ 10 20 30 ಬಂದಿದೆ. ಈ ಫಿಫ್ತ್ ಇಂಡೆಕ್ಸ್ ಒಳಗಡೆ 20 ಅನ್ನೋ ವ್ಯಾಲ್ಯೂ ಇದೆ. ನಾನು ಆ ವ್ಯಾಲ್ಯೂನ ಪ್ರಿಂಟ್ ಮಾಡಬೇಕು. ಸೊ ನಾನು ಇವಾಗ ಏನು ಯೂಸ್ ಮಾಡಬೇಕು, ಮತ್ತೆ ಇನ್ನೊಂದು ಡಬಲ್ ಬ್ರಾಕೆಟ್ ಹಾಕಿಬಿಟ್ಟು ಇದು ಯಾವ ಇಂಡೆಕ್ಸಲ್ಲಿದೆ, 0 ಫಸ್ಟ್ ಇಂಡೆಕ್ಸಲ್ಲಿದೆ. ಸೊ A ಆಫ್ ಫಿಫ್ತ್ ಇಂಡೆಕ್ಸ್ ಆಫ್ 1 ಅಂತ ಟೈಪ್ ಮಾಡಿದರೆ ನನಗೆ 20 ಅನ್ನೋ ವ್ಯಾಲ್ಯೂ ಬರುತ್ತೆ ನನಗೆ. ಸೊ ಲಿಸ್ಟಲ್ಲಿ ವ್ಯಾಲ್ಯೂಸ್ ಯಾವ ಥರ ಎಕ್ಸ್ಟ್ರಾಕ್ಟ್ ಮಾಡೋದಂತ ಅನ್ನೋದು ಈ ಥರ ಎಕ್ಸ್ಟ್ರಾಕ್ಟ್ ಮಾಡೋದು ಲಿಸ್ಟಲ್ಲಿ ಅಂದರೆ ಇಷ್ಟ. ನೆಕ್ಸ್ಟ್ ಡಿಕ್ಷನರಿ ಅಂತ ಇದೆ ಅಲ್ವಾ. ಡಿಕ್ಷನರೀಸ್ ಆರ್ ಯೂಸ್ಡ್ ಟು ಸ್ಟೋರ್ ಡೇಟಾ ವ್ಯಾಲ್ಯೂಸ್ ಇನ್ ಕೀ ವ್ಯಾಲ್ಯೂ ಪೇರ್. ಡಿಕ್ಷನರಿ ಯಾವ ಥರ ಇರುತ್ತೆ ಅಂದರೆ, ನೀವು ಎಂಟಿ ಡಿಕ್ಷನರಿ ಕ್ರಿಯೇಟ್ ಮಾಡಬೇಕಂದ್ರೆ ಡಿಕ್ಷನರಿ ಈ ಥರ ಬರುತ್ತೆ. ಇದು ಡಿಕ್ಷನರಿ ಕ್ರಿಯೇಷನ್ದು. ಇವಾಗ ಡಿಕ್ಷನರಿ ಒಳಗಡೆ ಯಾವ ಥರ ನೀವು ಅಸೈನ್ ಮಾಡಬೇಕಂದ್ರೆ ವ್ಯಾಲ್ಯೂಸು ನೋಡಿ, ಈ ಥರ
ಒಂದು ಕೀ ವ್ಯಾಲ್ಯೂ ಬರುತ್ತೆ, ದಿಸ್ ಈಸ್ ಕೀ ಅಂತ, ಮತ್ತು ಅದಕ್ಕೆ ಒಂದು ವ್ಯಾಲ್ಯೂ ಬರುತ್ತೆ. ಇವಾಗ ಪ್ರಿಂಟ್ ಮಾಡಿದರೆ ಇದನ್ನು ನೋಡಿ, ಇದು ಕೀ ವ್ಯಾಲ್ಯೂ, ಇದು ಕೀ, ಇದು ವ್ಯಾಲ್ಯೂ. ಇವಾಗ ನೋಡಿ, 1 ಸೆಕೆಂಡ್, ಪ್ರಿಂಟ್ ಬಿ ಡಾಟ್, ಇದು ಒಳಗಡೆ ಯಾವುದು ಕೀ ವ್ಯಾಲ್ಯೂಸು ಮತ್ತು ಯಾವುದು ವ್ಯಾಲ್ಯೂ ಅಂತ ತಿಳ್ಕೊಳ್ಳೋದಕ್ಕೆ ನೋಡಿ ಬಿ ಡಾಟ್ ಕೀಸ್ ಅಂತ ಫೈಂಡ್ ಮಾಡಿದ್ರೆ ಕೀ ಅಂತ ಬರುತ್ತೆ ಅಲ್ಲಿ. ಸೊ ನೀವು ಈ ಕೀವರ್ಡ್ ಇಟ್ಕೊಂಡು ನೀವು ವ್ಯಾಲ್ಯೂ ಏನಿದೆ ಅಂತ ಫೈಂಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಚೇಂಜ್ ಮಾಡ್ತೀನಿ, ಇದು SBI ಅಂತ ತಗೊಳ್ಳಿ, SBIN ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಅಂತ ತಗೊಳ್ಳಿ, ಒಂದು 418 ರೂಪೀಸಲ್ಲಿದೆ ಅಂತ ತಗೊಳ್ಳಿ. ಲಾಸ್ಟ್ ಟ್ರೇಡೆಡ್ ಪ್ರೈಸು 418 ರೂಪೀಸಲ್ಲಿದೆ ಅಂತ ತಗೊಳ್ಳಿ. ಸೊ ನಾನಿದು ಪ್ರೆಸ್ ಮಾಡಿದರೆ ನೋಡಿ, ಕೀಸ್ SBIN ಇಸ್ ಕೀ ಇವಾಗ, ಆಯಿತಾ. ನಾನು ಇವಾಗ ಏನು ಮಾಡ್ಬೋದು ಇದಕ್ಕೆ, ಸೊ ಬಿ ಆಫ್ SBIN ಅಂತ ಇದು ಪ್ರಿಂಟ್ ಮಾಡಿದರೆ 418 ರೂಪೀಸ್ ಬರ್ಬೇಕು ನನಗೆ ಅಲ್ಲಿ ನೋಡಿ. ನಾನು ಯಾಕೆಂದರೆ ನಾನು ಕೀ ಯೂಸ್ ಮಾಡ್ತಿದ್ದೀನಿ ಇಲ್ಲಿ, SBIN ಇಸ್ ಕೀ ಅಲ್ವಾ, ನೋಡಿ ಇಲ್ಲಿ ಕೀ ಬಂದಿದೆ, ಆ ಕೀನ ನಾನು ಇಲ್ಲಿ ತೊಗೊಬಂದು ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ಸೊ ನನಗೆ ವ್ಯಾಲ್ಯೂ ಕೊಡಬೇಕಲ್ವ ಅದು. ಸೊ ಆ ಥರ ನೀವು ಡಿಕ್ಷನರಿಯಲ್ಲಿ ವ್ಯಾಲ್ಯೂ ಏನಿದೆ ಅಂತ ಫೈಂಡ್ ಮಾಡೋದಕ್ಕೆ ಇದು ಯೂಸ್ ಮಾಡ್ಬೋದು. ವ್ಯಾಲ್ಯೂಸ್ ಅನಿಸುತ್ತೆ, ವ್ಯಾಲ್ಯೂಸ್, ಕೀಸ್ ಆ್ಯಂಡ್ ವ್ಯಾಲ್ಯೂಸ್, ಡಿಕ್ಷನರಿ ಆಫ್ ವ್ಯಾಲ್ಯೂಸ್ ಬಂದು 418. ಮತ್ತು ನಾನು ಏನು ಮಾಡಿದ್ದೀನಿ, ಪ್ರಿಂಟ್ ಮಾಡಿದ್ದೀನಿ, ನಾನು ಬಿ ಆಫ್ ಕೀ ಯೂಸ್ ಮಾಡಿದ್ದೀನಿ. SBINಗೆ ಎಷ್ಟು ವ್ಯಾಲ್ಯೂ ಇಲ್ಲ, ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಎಷ್ಟಿದೆ ಅಂತ ತಿಳ್ಕೊಳ್ಳೋದಕ್ಕೆ 418 ರೂಪೀಸ್ ಯೂಸ್ ಮಾಡಿದ್ದೀನಿ. ಸೊ ಸಿಂಪಲಾಗಿ ಡಿಕ್ಷನರಿ ಅಂದರೆ ಈ ಥರ ಬರುತ್ತೆ. ಇದರಲ್ಲೂ ಡಿಕ್ಷನರಿ ಒಳಗಡೆ ಡಿಕ್ಷನರಿ ಕ್ರಿಯೇಟ್ ಮಾಡ್ಬೋದು, ಅದು ಇವಾಗ ಮಾಡ್ಬೋದು, ಈಸಿ ಇದೆ ಅದನ್ನು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೇ ತೊಗೊಂಡು ಇಲ್ಲಿ ಇನ್ನೊಂದ್ಸಲ ಕ್ರಿಯೇಟ್ ಮಾಡಿಬಿಟ್ಟು, ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಬಜಾಜ್ ತಗೊಳ್ಳಿ, BAJ ಅಂತ ಒಂದು ತಗೊಳ್ಳಿ, ಬಜಾಜ್ ತಗೊಳ್ಳಿ. ಬಜಾಜ್ ಒಳಗಡೆ LTP ನನಗೆ 520 ರೂಪೀಸ್ ಇದೆ, ಮತ್ತು ವಾಲ್ಯೂಮ್ ಬಂದು ನನಗೆ 50,000 ಇದೆ ವಾಲ್ಯೂಮ್. ಸೊ ಇವಾಗ ನಾನು ಆ ಡಿಕ್ಷನರಿ ಒಳಗಡೆ ಕೀಸ್ ಫೈಂಡ್ ಮಾಡಬೇಕಂದ್ರೆ ನೋಡಿ, ನನಗೆ SBIN ಮತ್ತು ಬಜಾಜ್ ಅಂತ ಬರುತ್ತೆ. ಆದರೆ ಬಜಾಜ್ ಒಳಗಡೆ ಇನ್ನೊಂದು ಡಿಕ್ಷನರಿ ಇದೆ. ಸೊ ನಾನು ಇವಾಗ ಬರೀ ವ್ಯಾಲ್ಯೂಸ್ ಪ್ರಿಂಟ್ ಮಾಡಿದರೆ ನೋಡಿ, ನನಗೆ ಈ ವ್ಯಾಲ್ಯೂ ಒಂದು ಬರುತ್ತೆ, ಇದು ವ್ಯಾಲ್ಯೂ ಬರುತ್ತೆ, ಯಾಕಂದರೆ ಈ ಕೀಗೆ ಇದು ವ್ಯಾಲ್ಯೂ, ಆಯಿತಾ. ಸೊ ಡಿಕ್ಷನರಿ ಒಳಗಡೆ ಇನ್ನೊಂದು ಡಿಕ್ಷನರಿ ಕ್ರಿಯೇಟ್ ಆಗಿ ಇದು ಹಿಂಗಾಗ್ತಿದೆ. ಇವಾಗ ನಾನು LTP ಫೈಂಡ್ ಮಾಡಬೇಕಂದ್ರೆ, ಪ್ರಿಂಟ್ಔಟ್ ಮಾಡಬೇಕಂದ್ರೆ ಸಿಂಪಲ್ಲಾಗಿ ನಾನು ಇಲ್ಲಿ ಹೋಗ್ಬಿಟ್ಟು ಬಜಾಜ್ ಅಂತ ಟೈಪ್ ಮಾಡಿ ಮತ್ತು LTP ಅಂತ ಟೈಪ್ ಮಾಡ್ತೀನಿ. ಆವಾಗ ನನಗೆ 520 ಬರುತ್ತೆ. 520 ಬಂತಲ್ವಾ. ಸೊ ಇವಾಗ ನನಗೆ ವಾಲ್ಯೂಮ್ ಬೇಕು, ಈ ವಾಲ್ಯೂಮ್ ಬೇಕು ನನಗೆ. ಸೊ VOLUME ವಾಲ್ಯೂಮ್ ಅಂತ ಟೈಪ್ ಮಾಡಿ ಪ್ರಿಂಟ್ ಮಾಡಿದರೆ 50,000 ವಾಲ್ಯೂಮ್ ಬಂತು ನನಗೆ. ಸೊ ಡಿಕ್ಷನರೀಸ್ ಅಂದರೆ ಇಷ್ಟ ಡಿಕ್ಷನರೀಸು. ಸೊ ನೆಕ್ಸ್ಟ್ ಏನಿದೆ, ಪ್ಯಾಂಡಾಸ್ ಇದೆ. Pandas is a software library written for Python programming for data manipulation and analysis. In particular, it offers data structures and operations for manipulating numerical tables. Pandas ಅಂತ ಒಂದು ಇಟ್ಸ್ ಲೈಬ್ರರಿ, ಆಯಿತಾ. ಅದನ್ನು ನಾವು ಫಸ್ಟ್ ಇನ್ಸ್ಟಾಲ್ ಮಾಡ್ಕೋಬೇಕು. ಅದಕ್ಕೆ ನಾವು ಕಮಾಂಡ್ ಪ್ರಾಂಪ್ಟಲ್ಲಿ ಹೋಗ್ಬಿಟ್ಟು ಫಸ್ಟ್ ನಾವು ಪಿಪ್ ಇನ್ಸ್ಟಾಲ್ ಮಾಡಬೇಕು. ಅದು ತೋರಿಸ್ತೀನಿ, ಆಮೇಲೆ ತೋರಿಸ್ತೀನಿ ನಿಮಗೆ. ಪಿಪ್ ಇನ್ಸ್ಟಾಲ್ ಪ್ಯಾಂಡಾಸ್ ಅಂತ ಟೈಪ್ ಮಾಡಬೇಕು. ಇದಾದಮೇಲೆ ನಾವು ಅದನ್ನು ಇಂಪೋರ್ಟ್ ಮಾಡ್ಕೋಬೇಕು. ಲೈಬ್ರರಿ ಯೂಸ್ ಮಾಡಬೇಕಂದ್ರೆ ಇಂಪೋರ್ಟ್ ಮಾಡ್ಕೋಬೇಕು. ಸೊ ನಾವು ಇಂಪೋರ್ಟ್ ಪ್ಯಾಂಡಾಸ್ ಆ್ಯಸ್ PD ಅಂತ ಟೈಪ್ ಮಾಡ್ತೀವಿ. PDನ ಅಂತ ಅಲ್ಲ, ಲೈಕ್ ಎಲ್ಲರೂ ಇದನ್ನು ಯೂಸ್ ಮಾಡ್ತಾರೆ ಅಂತ ಯೂಸ್ ಮಾಡೋದು ಅಷ್ಟೇ. ಇವಾಗ ಪ್ಯಾಂಡಾಸ್ ಯಾವ ಥರ ವರ್ಕ್ ಆಗುತ್ತಂದರೆ ನೋಡಿ, ಇವಾಗ ನಾನೊಂದು ಇದು ಕ್ರಿಯೇಟ್ ಮಾಡ್ತೀನಿ. B = ಡಿಕ್ಷನರಿ ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ಸ್ಟೂಡೆಂಟ್ಸ್ ಹಾಕ್ಬಿಟ್ಟು ಯಾರ್ಯಾರಿದ್ದಾರೆ, ಫಾರ್ ಎಕ್ಸಾಂಪಲ್ ಮಾರ್ಕ್, ರಾಜು, ಹೇಮಾ, ಚಂದ್ರ, 4 ಸ್ಟೂಡೆಂಟ್ಸ್ ಕ್ರಿಯೇಟ್ ಮಾಡಿದ್ದೀನಿ. ಈ
4 ಸ್ಟೂಡೆಂಟ್ಸ್ಗೆ ಮಾರ್ಕ್ಸ್ ಅವ್ರಿಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಫಾರ್ ಯಾವುದೋ ಒಂದು ಎಕ್ಸಾಮ್ ಬರ್ದಿದ್ದಾರೆ ಅಂದ್ಕೊಳ್ಳಿ. 4 ಸ್ಟೂಡೆಂಟ್ಸ್ ಮಾರ್ಕಿಗೆ 50 ಬಂದಿದೆ, ಮತ್ತು ರಾಜುಗೆ 60 ಬಂದಿದೆ, ಹೇಮಾಗೆ 40 ಬಂದಿದೆ, ಮತ್ತು ಚಂದ್ರಗೆ 80 ಬಂದಿದೆ. ಸೊ ಇದೊಂದು ಕ್ರಿಯೇಟ್ ಮಾಡಿದ್ದೀನಿ ನಾನು. ಇವಾಗ ಇದನ್ನು ಪ್ಯಾಂಡಾಸ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ನೋಡಿ, pd ಡಾಟ್ ಡೇಟಾ ಫ್ರೇಮ್ ಆಫ್ ಬಿ. ಇವಾಗ ಇದನ್ನು ನಾವು df ಅಂತ ತಗೊಳ್ಳಿ. df ಡೇಟಾ ಫ್ರೇಮ್ ಇಸ್ ಈಕ್ವಲ್ ಟು pd ಡಾಟ್ ಡೇಟಾ ಫ್ರೇಮ್ ಆಫ್ ಬಿ ಅಂತ. ಇವಾಗ ನಾನು ಡೇಟಾ ಫ್ರೇಮ್ನ ಪ್ರಿಂಟ್ ಮಾಡಿದರೆ ನೋಡಿ ಏನು ಬರುತ್ತೆ ಅಂತ. ನೋಡಿ, ಒಂದು 2 ಡೈಮೆನ್ಷನಲ್ ಅರೇ ಬಂದಿದೆ ನಮಗೆ ರೋಸ್ ಆ್ಯಂಡ್ ಕಾಲಮ್ಸಲ್ಲಿ. ನೋಡಿದ್ದೀರಾ? ನೋಡಿ, ಸ್ಟೂಡೆಂಟ್ಸ್ ಎಲ್ಲ ಒಂದು ಕಾಲಮಲ್ಲಿದೆ, ಮಾರ್ಕ್ಸ್ ಎಲ್ಲ ಒಂದು ಕಾಲಮಲ್ಲಿದೆ. ಸೊ ಪ್ಯಾಂಡಾಸ್ ಯೂಸ್ ಅಂದರೆ ಲೈಕ್ ಇದೇ ಥರ ಯೂಸ್ ಆಗುತ್ತೆ ಪ್ಯಾಂಡಾಸ್. ಇದು ಅಂದರೆ ಇನ್ನೂ ಲೈಕ್ ತುಂಬ ಯೂಸಸ್ ಇದೆ, ಆದರೆ ನಮಗೆ ಬೇಕಿಲ್ಲ ಅವೆಲ್ಲ. ಸೊ ಜನರಲಾಗಿ ಬೇಸಿಕ್ಕಾಗಿ ಯೂಸ್ ಮಾಡೋದಂದರೆ ಈ ಥರ ಯೂಸ್ ಮಾಡ್ತಾರೆ ಪ್ಯಾಂಡಾಸ್ನ. ಸೊ ಇವಾಗ ಪ್ಯಾಂಡಾಸ್ ಒಳಗಡೆ ಯಾವ ಥರ ವ್ಯಾಲ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡೋದು, ಇಲ್ಲ ಯಾವ ಥರ ವ್ಯಾಲ್ಯೂಸ್ನ ಫೈಂಡ್ ಮಾಡೋದು ಅಂತ ನೋಡೋಣ. ಸೊ ಇವಾಗ ಒಂದು ಪ್ಯಾಂಡಾಸ್ ಕ್ರಿಯೇಟ್ ಮಾಡಿದ್ದೀನಲ್ವ, ಸೊ ಪ್ರಿಂಟ್ ಮಾಡ್ತೀನಿ ಇದು ಎಷ್ಟು ವ್ಯಾಲ್ಯೂಸ್ ಏನು ಬರುತ್ತೆ ಅಂತ ನೋಡೋಣ. ಇದರಲ್ಲಿ ಬರೋ ಡೇಟಾ ಫ್ರೇಮ್ ಬಂದು 2D ಡೇಟಾ ಫ್ರೇಮ್ ಆಯಿತಾ. ರೋಸ್ ಮತ್ತು ಕಾಲಮ್ಸಲ್ಲಿರುತ್ತೆ. ಇವಾಗ ನನಗೆ ಬರೀ ಮಾರ್ಕ್ಸ್ ಬೇಕಿದೆ ಆಯಿತಾ. ಸೊ ಆಫ್ MARKS ಅಂತ ಟೈಪ್ ಮಾಡ್ತೀನಿ, ರನ್ ಮಾಡ್ತೇನೆ. ಇದು ಪ್ಯಾಂಡಾಸ್ ಸೀರೀಸ್ ಥರ ಪ್ಯಾಂಡಾಸ್ ಸೀರೀಸ್ ಆಗಿ ಕನ್ವರ್ಟ್ ಆಗುತ್ತೆ ನೋಡಿ. ಇದು ಪ್ಯಾಂಡಾಸ್ ಸೀರೀಸ್ ಅಂತಾರೆ ಇದನ್ನು. ಆ ಫಾರ್ಮೆಟಲ್ಲಿ ಕನ್ವರ್ಟ್ ಆಗಿದೆ ಇದು. ಇವಾಗ ನನಗೆ ಸ್ಟೂಡೆಂಟ್ಸ್ ಬೇಕಿದೆ. ನೋಡಿ, ನನಗೆ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಬಂದಿದೆ. ಇವಾಗ ಪ್ಯಾಂಡಾಸಲ್ಲಿ ಯಾವ ಥರ ಲೂಪ್ ಮಾಡೋದಂದರೆ, ಇದರಲ್ಲಿ ನಾವು ಐಟರ್ ಟ್ಯೂಪಲ್ಸ್ ಮತ್ತು ಐಟರ್ ಐಟಮ್ಸ್ ಅಂತ, ಐಟರ್ ವ್ಯಾಲ್ಯೂಸ್ ಮತ್ತು ಐಟರ್ ಐಟಮ್ಸ್ ನೋಡಿ ಇದರಲ್ಲಿ ಯಾವುದಾದ್ರು ಯೂಸ್ ಮಾಡ್ಕೋಬೋದು. ಆದರೆ ಐಟರ್ ಟ್ಯೂಪಲ್ಸ್ ಯೂಸ್ ಮಾಡಿದ್ರೆ ನಾವು ಫಾರ್ ಐ ಇನ್ ಡೇಟಾ ಫ್ರೇಮ್ ಆಫ್ ಐಟರ್ ಟ್ಯೂಪಲ್ಸ್ ಪ್ರಿಂಟ್ ಐ ಅಂತ ಕೊಟ್ಟರೆ ನೋಡಿ, ಸ್ಟೂಡೆಂಟ್ ಮಾರ್ಕ್ 50, ರಾಜು 60 ಮಾರ್ಕ್ಸ್ ಬಂದಿದೆ, ಹೇಮಾಗೆ 40 ಮಾರ್ಕ್ಸ್ ಬಂದಿದೆ, ಚಂದ್ರಾಗೆ 80 ಮಾರ್ಕ್ಸ್ ಬಂದಿದೆ. ಐಟರ್ ಟ್ಯೂಪಲ್ಸ್ ಯೂಸ್ ಮಾಡಿಕೊಂಡ್ರೆ ಇವಾಗ ನಾನಿಲ್ಲಿ ನನಗೆ ಬರೀ ಒಂದೇ ಒಂದು ವ್ಯಾಲ್ಯೂ ಬೇಕಿದೆ. ಡಾಟ್ ಸ್ಟೂಡೆಂಟ್ ಏನಿದೆ ಅದು ಡಾಟ್ ಸ್ಟೂಡೆಂಟ್ಸ್ ಅಲ್ವಾ. ಸೊ STUDENTS ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಬರೀ ನನಗೆ ಸ್ಟೂಡೆಂಟ್ಸ್ ನೇಮ್ ಬರುತ್ತೆ ಅಷ್ಟೇ. ಮಾರ್ಕ್, ರಾಜು, ಹೇಮಾ, ಚಂದ್ರ ಆಯಿತಾ. ಇದು ಸೀರೀಸ್ ಫಾರ್ಮೆಟಲ್ಲಿ ಇಲ್ಲ. ನೀವು ಡಿಫ್ರೆನ್ಸ್ ನೋಡ್ಬೋದು ಇಲ್ಲಿ. ನೋಡಿ, ಇಲ್ಲಿ ಬರೀ ಇಷ್ಟು ಮಾತ್ರ ಇದೆ. ಆದರೆ ಇಲ್ಲಿ ಪ್ರಿಂಟ್ ಮಾಡಿದ್ರೆ ಏನು ಬರುತ್ತೆ ಅಂತ ನೋಡಿ ನೀವು. ಡೇಟಾ ಫ್ರೇಮ್ ಆಫ್ STUDENTS ಇದು ನೋಡಿ. ಇದು ಮತ್ತು ಇವಾಗ ಪ್ರಿಂಟ್ ಮಾಡ್ತೀನಿ ನೋಡಿ, ಅದು ನೋಡಿ. ನೋಡಿ, ಇದು ಸೀರೀಸ್ ಫಾರ್ಮೆಟಲ್ಲಿದೆ. ಯಾಕಂದರೆ ಇಲ್ಲಿ ನೇಮ್, ಸ್ಟೂಡೆಂಟ್ಸ್, ಡೇಟಾ ಫ್ರೇಮ್, ಆಬ್ಜೆಕ್ಟ್ ಅಂತಿದೆ. ಅದನ್ನು ಪ್ಯಾಂಡಾಸ್ ಡೇಟಾ ಸೀರೀಸ್ ಅಂತ ಕರೀತಾರೆ, ಅದನ್ನು ಸೀರೀಸ್ ಆಬ್ಜೆಕ್ಟ್ ಅಂತ ಕರೀತಾರೆ ಅದನ್ನು. ಆದರೆ ನಾವು ಲೂಪ್ ಮಾಡಿದಾಗ ಅದು ಸೀರೀಸ್ ಫಾರ್ಮೆಟಲ್ಲಿ ಇರಲ್ಲ, ಅದು ನಾರ್ಮಲ್ ಫಾರ್ಮೆಟಲ್ಲಿ ಇರುತ್ತೆ ಅದು. ಸೊ ನಾವು ಇದು ಒಂಥರ ಯೂಸ್ ಮಾಡ್ಕೋಬೋದು ನಾವು ಲೂಪಿಂಗ್ ಥ್ರೂ ಡೇಟಾ ಫ್ರೇಮ್ಸ್ ಏನಾದರೂ ಲೂಪ್ ಮಾಡಬೇಕಂದ್ರೆ. ಫಾರ್ ಎಕ್ಸಾಂಪಲ್ ನೀವು ರೋಸಲ್ಲೂ ಹೋಗಬೇಕು, ಕಾಲಮ್ಸಲ್ಲೂ ಹೋಗಬೇಕು, ಪರ್ಟಿಕ್ಯುಲರ್ ವ್ಯಾಲ್ಯೂ ತೊಗೋಬೇಕಂದ್ರೆ ಐಟರ್ ಟ್ಯೂಪಲ್ಸ್ ಯೂಸ್ ಮಾಡ್ಬೋದು. ಇಲ್ಲ ಐಟರ್ ಐಟಮ್ಸ್ ಅಂತ ಐಟರ್ ವ್ಯಾಲ್ಯೂಸ್ ಅಂತಿದೆ. ಐಟರ್ ವ್ಯಾಲ್ಯೂಸ್ ಅಂತ ಪ್ರಿಂಟ್ ಮಾಡಿ ನೋಡೋಣ ಏನು ಬರುತ್ತೆ ಅಂತ. ಐಟರ್ ವ್ಯಾಲ್ಯೂಸ್ ಇಲ್ಲ, ಐಟರ್ ರೋಸ್ ಇದೆ. ಒಂದು ಸೆಕೆಂಡ್, ಐಟರ್ ರೋಸ್ ಅಂತಿದೆ. ಸೊ ನೋಡೋಣ ಏನು ಪ್ರಿಂಟ್ ಮಾಡುತ್ತೆ ಅಂತ. ನೋಡಿ, ಐಟರ್ ರೋಸ್ ಪ್ರಿಂಟ್ ಮಾಡಿದಾಗ
ಸ್ಟೂಡೆಂಟ್ಸ್ ಎಲ್ಲ ಅಂದರೆ ಆ ರೋವಲ್ಲಿ ಏನೇನಿದೆ ಸ್ಟೂಡೆಂಟ್ ಇದೆ ಅಲ್ವಾ, ಸ್ಟೂಡೆಂಟ್ಸ್ ಕಾಲಮಲ್ಲಿ ಮಾರ್ಕ್ ಅಂತಿದೆ, ಮತ್ತು ಮಾರ್ಕ್ಸಲ್ಲಿ 50 ಇದೆ ರಾಜುಗೆ, ಸಾರಿ ಮಾರ್ಕಿಗೆ 50 ಮಾರ್ಕ್ಸ್ ಇದೆ, ಸ್ಟೂಡೆಂಟ್ಸ್ ರಾಜುಗೆ 60 ಮಾರ್ಕ್ಸ್ ಇದೆ. ಇವೆಲ್ಲ ಸೀರೀಸ್ ಡೇಟಾ ಫ್ರೇಮಲ್ಲಿದೆ, ಸೀರೀಸ್ ಅಂದರೆ ಪ್ಯಾಂಡಾ ಸೀರೀಸ್ ಅನ್ನೋ ಫಾರ್ಮೆಟಲ್ಲಿದೆ. ಇವೆಲ್ಲ ನಮ್ಗೆ ಯೂಸ್ ಆಗೋಲ್ಲ. ಸೊ ನಮಗೆ ಬೆಸ್ಟ್ ಯೂಸ್ ಆಗೋದು ಅಂದರೆ ಐಟೆಡ್ ಟ್ಯೂಪಲ್ ಅಂತ ಇರುತ್ತೆ, ನಮಗೆ ಬೆಸ್ಟ್ ಯೂಸ್ ಆಗೋದು ಲೂಪಿಂಗ್ ಥ್ರೂ ಡೇಟಾ ಫ್ರೇಮ್ ಹೋಗ್ಬೇಕಂದ್ರೆ ಬೆಸ್ಟ್ ಅಂದರೆ ಐಟೆಡ್ ಟ್ಯೂಪಲ್ಸ್ ಬೆಸ್ಟ್ ನಮಗೆ. ಸೊ ಇಷ್ಟೇ ಡೇಟಾ ಫ್ರೇಮ್ ಇದು. ಸೊ ಇವಾಗ ನನಗೆ ಈ ಡೇಟಾ ಫ್ರೇಮಲ್ಲಿ ನನಗೆ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಬೇಕಿದೆ ಅಂತ ಅಂದ್ಕೊಳ್ಳಿ. ಆ ವ್ಯಾಲ್ಯೂನ ಯಾವ ಥರ ಫೈಂಡ್ ಮಾಡಬೇಕಂತ ತೋರಿಸ್ತಿದ್ದೀನಿ. ಒಂದು ಸೆಕೆಂಡ್ ಡೇಟಾ ಫ್ರೇಮ್ ಪ್ರಿಂಟ್ ಮಾಡ್ತೀನಿ ನೋಡಿ. ಡೇಟಾ ಫ್ರೇಮ್ ಪ್ರಿಂಟ್ ಮಾಡಿದ್ದೀನಿ. ಇವಾಗ ನನಗೆ ಈ ವ್ಯಾಲ್ಯೂ ಬೇಕಿದೆ ಅಂದ್ಕೊಳ್ಳಿ, ಆಯಿತಾ. ಈ ವ್ಯಾಲ್ಯೂ ಪ್ರಿಂಟ್ ಮಾಡಬೇಕಂದ್ರೆ 60 ವ್ಯಾಲ್ಯೂ ಬೇಕಿದೆ ನನಗೆ. ಈ ವ್ಯಾಲ್ಯೂ ಪ್ರಿಂಟ್ ಮಾಡಬೇಕಂದ್ರೆ ನಾನು ಐಲಾಕ್ ಅಂತ ಒಂದು ಇದಿದೆ ಡೇಟಾ ಫ್ರೇಮಲ್ಲಿ. ಐಲಾಕ್ ಅಂದರೆ ಇಂಟೀಜರ್ ಲೊಕೇಶನ್ ಅಂತ, ಆಯಿತಾ. ಸೊ ಇವಾಗ ಈ 60 ಪ್ರಿಂಟ್ ಮಾಡಬೇಕಂದ್ರೆ ನನಗೆ ಈ ರೋ ವ್ಯಾಲ್ಯೂ ಇಂಡೆಕ್ಸ್ ಎಷ್ಟಿದೆ, ರೋ ಇಂಡೆಕ್ಸು 1 ಇದೆ, ಕಾಲಮ್ ಇಂಡೆಕ್ಸ್ ಎಷ್ಟಿದೆ 0 1. ಸೊ ನಾನಿವಾಗ ಇಲ್ಲಿ 1,1 ಅಂತ ಟೈಪ್ ಮಾಡಿ ಪ್ರಿಂಟ್ ಮಾಡಿದರೆ ನನಗೆ 60 ಅನ್ನೋ ವ್ಯಾಲ್ಯೂ ಬರುತ್ತೆ ಇಲ್ಲಿ, ನೋಡಿದ್ರಾ. 60 20 ಯಾಕೆ ಪ್ರಿಂಟ್, ಓಕೆ 20 ಇಲ್ಲಿ ಪ್ರಿಂಟ್ ಆಗ್ತಿದೆ, ಆವಾಗಿಂದ ನೋಡ್ಕೊಂಡಿಲ್ಲ. 60 ಅನ್ನೋ ವ್ಯಾಲ್ಯೂ ಬಂದಿದೆ. ಇವಾಗ ಒಂದು ಸೆಕೆಂಡ್ ಮೇಲೆದು ಪ್ರಿಂಟ್ ಮಾಡ್ತೀನಿ. ಡೇಟಾ ಫ್ರೇಮ್ ನೋಡಿ, ನನಗೆ 60 ಅನ್ನೋ ವ್ಯಾಲ್ಯೂ ಬೇಕಿತ್ತಲ್ವಾ, 60 ಅನ್ನೋ ವ್ಯಾಲ್ಯೂ ಪ್ರಿಂಟ್ ಮಾಡಿದ್ದೀನಿ ನಾನು. ಇವಾಗ ನನಗೆ ಬರೀ ಮಾರ್ಕ್ಸ್ ಇರೋ ವ್ಯಾಲ್ಯೂಸ್ ಎಲ್ಲ ಬೇಕಿದೆ, ಈ ಕಾಲಮ್ ಇರೋ ವ್ಯಾಲ್ಯೂಸ್ ಎಲ್ಲ ಪ್ರಿಂಟ್ ಮಾಡಬೇಕು. ಆ ಟೈಮಲ್ಲಿ ನಾನೇನು ಮಾಡ್ಬೋದು, ಇದು ಯೂಸ್ ಮಾಡಿಕೊಂಡು ನಾನು ಈ ಮಾರ್ಕ್ಸ್ ಅನ್ನೋ ಕಾಲಮಲ್ಲಿ ಎಲ್ಲ ವ್ಯಾಲ್ಯೂಸು ಪ್ರಿಂಟ್ ಮಾಡ್ಬೋದು ಈ ಥರ. ನೋಡಿ 50 60 40 80 ಈ ಮಾರ್ಕ್ಸ್ ಅನ್ನೋ ಕಾಲಮ್ ಎಲ್ಲ ಪ್ರಿಂಟ್ ಆಯ್ತಲ್ವಾ. ಇನ್ನೊಂದು ಇವಾಗ ಟೋಟಲ್ ಕಾಲಮ್ಸ್ ಯಾವ ಥರ ಪ್ರಿಂಟ್ ಮಾಡೋದು ಅಂತ ನೋಡಿದ್ವಲ್ಲ. ಸೊ ನಮಗೆ ಟೋಟಲ್ ರೋ ಪ್ರಿಂಟ್ ಮಾಡಬೇಕಂತ ಅಂದ್ಕೊಂಡ್ರೆ ಲಾಕ್ ಅಂತ ಟೈಪ್ ಮಾಡಿ ರೋ ವ್ಯಾಲ್ಯೂ ಪ್ರಿಂಟ್ ಮಾಡೋ. ಇವಾಗ ಫಾರ್ ಎಕ್ಸಾಂಪಲ್ ರೋ ಸೆಕೆಂಡ್ ರೋ ಪ್ರಿಂಟ್ ಮಾಡಬೇಕಂತ ಅಂದ್ಕೊಳ್ಳಿ, ನಾನು ರನ್ ಮಾಡಿದ್ದೀನಿ. ಇವಾಗ ನೋಡಿ ಸೆಕೆಂಡ್ ರೋ ಅಲ್ಲಿ ಏಮಾ ಸ್ಟೂಡೆಂಟ್ ನೇಮು ಮತ್ತು ಮಾರ್ಕ್ಸ್ 40 ಇದೆ. ಸೊ ನೋಡಿ ಸ್ಟೂಡೆಂಟ್ ಏಮಾ ಮಾರ್ಕ್ಸ್ 40 ಪ್ರಿಂಟ್ ಮಾಡಿದೆ ರೋ. ಸೊ ಈ ಥರ ಲೈಕ್ ಡೇಟಾ ಫ್ರೇಮಲ್ಲಿ ಇಷ್ಟು ಬೇಸಿಕ್ಕಾಗಿ ನಮ್ಗೆ ಗೊತ್ತಿದ್ರೆ ಸಾಕು, ಅಂದರೆ ನಮ್ಮ ಪ್ರೋಗ್ರಾಮ್ ಬಿಲ್ಡ್ ಮಾಡೋದಕ್ಕೆ ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಸಾಕು. ನೆಕ್ಸ್ಟ್ ಏನಿದೆ, ಲಾಗಿಂಗ್ ಅಂತಿದೆ. ನೆಕ್ಸ್ಟ್ ಲಾಗಿಂಗ್. Python has a built-in logging module which allows writing status message to a file. Output the file also contains the information of ಲಾಗಿಂಗ್ ಏನಿದೆ ಅಂತ ತೋರಿಸ್ತೀನಿ ಒಂದು ನಿಮಿಷ. ನೋಡಿ ಇವಾಗ ಇಲ್ಲಿ ಪ್ರಿಂಟ್ ಮಾಡಿದ್ದೀವಲ್ವ, ನಾವು ಲಾಗಿಂಗ್ನ ಇನ್ಕ್ಲೂಡ್ ಮಾಡೋದಕ್ಕೆ ಇಂಪೋರ್ಟ್ ಲಾಗಿಂಗ್ ಅಂತ ಟೈಪ್ ಹಾಕ್ಕೊಳ್ಳೋಣ. ಮತ್ತು ಲಾಗಿಂಗಲ್ಲಿ ಸೆಟ್ ಮಾಡಬೇಕು. ಇವಾಗ ಲಾಗಿಂಗ್ ಡಾಟ್ ಇದು ಗೊತ್ತಿರಬೇಕು, ವೆಬ್ಸೈಟ್ ತೋರಿಸ್ತೀನಿ ಇದಕ್ಕೆ, ಅಂದರೆ ಎಲ್ಲಿ ಇದು ಬರುತ್ತೆ ಅಂತ. ಲಾಗಿಂಗ್ ಡಾಟ್ ಬೇಸಿಕ್ ಕಾನ್ಫಿಗ್ ಆಫ್, ಇಲ್ಲಿ ಫೈಲ್ ನೇಮ್ ಹಾಕ್ಬೇಕು. ಫೈಲ್ ನೇಮ್ ಇಸ್ ಈಕ್ವಲ್ ಟು ಏನಂತ ಹಾಕೋಣ, ಟೆಸ್ಟಿಂಗ್ ಡಾಟ್ ಲಾಗ್ ಅಂತ ಕ್ರಿಯೇಟ್ ಮಾಡ್ತೀನಿ ಫೈಲ್ ನೇಮು. ಮತ್ತು ಲೆವೆಲ್ ಕ್ರಿಯೇಟ್ ಮಾಡಬೇಕು. ಈ ಲಾಗಿಂಗಲ್ಲಿ 3 ಲೆವೆಲ್ಸ್ ಇದೆ. ಇನ್ಫೋ ಇದೆ, ಡಿಬಗ್ ಅಂತಿದೆ, ಮತ್ತು ಇನ್ನೊಂದು ಕ್ರಿಟಿಕಲ್ ಅಂತ ಒಂದಿದೆ. ಸೊ ನಮಗೆ ಲಾಗಿಂಗ್ ಇನ್ಫೋಸ್ ಹಾಕಿದೆ, ನಮಗೆ ಲಾಗಿಂಗ್ ಡಾಟ್ info ಅಂತ ಟೈಪ್ ಮಾಡ್ಬೋದು ಇಲ್ಲಿ. ಸೊ ನಾನು ಇವಾಗ ಸೆಟ್ ಮಾಡಿದ್ದೀನಿ. ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ನೋಡಿ, ಇಲ್ಲಿ ಇವಾಗ ಹೋಗ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಲಾಗಿಂಗ್ ಡಾಟ್ info ಆಫ್ ಡೇಟಾ ಫ್ರೇಮ್. ಇವಾಗ ಈ ಕಮ್ಯಾಂಡ್ ರನ್ ಮಾಡಿದರೆ ಫೈಲ್ ಲೊಕೇಶನ್ ಚೇಂಜ್ ಮಾಡ್ತೀನಿ. ಈ ಫೋಲ್ಡರ್ ಬಗ್ಗೆ ತೊಗೊಬರ್ತೀನಿ ಲೊಕೇಶನ್ನ. ಸೊ ನೋಡಿ ಇವಾಗ ಇದು ರನ್ ಮಾಡಿದರೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಒಂದು ಫೈಲ್ ಕ್ರಿಯೇಟ್ ಆಗುತ್ತೆ. ಇವಾಗ
ನೋಡಿದ್ರಾ testing.log ಅಂತ ಒಂದು ಫೈಲ್ ಕ್ರಿಯೇಟ್ ಆಗಿದೆಯಾ, ಇದನ್ನು ಓಪನ್ ಮಾಡೋಣ. ನೋಡಿದ್ರಾ ಇದೇ ಸೇಮ್ ಇದನ್ನು ಇಲ್ಲಿ ಪ್ರಿಂಟ್ ಮಾಡಿದೆ. ಸೊ ಲಾಗಿಂಗ್ ಯೂಸ್ ಏನು ಬರುತ್ತೆ ಅಂದರೆ, ಇವಾಗ ನಿಮಗೆ ಏನಾದರೂ ಎರರ್ಸ್ ಇದೆ ಅಂದ್ಕೊಳ್ಳಿ, ಆ ಎರರ್ಸ್ನ ನೀವು ಅಂದರೆ ಗೊತ್ತಾಗಬೇಕಲ್ಲ ಎಲ್ಲಿ ಏನೇನು ಎರರ್ ಆಗಿದೆ ಅಂತ. ಸೊ ಲಾಗಿಂಗ್ ಯೂಸ್ ಮಾಡಿದರೆ ನಿಮಗೆ ಅದನ್ನು ಇದು ಕ್ಯಾಪ್ಚರ್ ಮಾಡುತ್ತೆ, ಆಯಿತಾ. ಕ್ಯಾಪ್ಚರ್ ಮಾಡಾದ್ಮೇಲೆ ನೀವು ಲೇಟರ್ ನೀವು ಅನಾಲಿಸಿಸ್ ಮಾಡ್ಕೋಬೋದು ಯಾವಾಗ ಏನೇನಾಗಿದೆ ಅಂತ. ಲಾಗಿಂಗ್ ತುಂಬ ಟೈಪ್ಸಲ್ಲಿ ಯೂಸ್ ಮಾಡ್ಬೋದು. ನಮಗೆ ಇಷ್ಟೇ ಸಾಕು ನಮಗೆ ಲಾಗಿಂಗ್ ಯೂಸ್ ಮಾಡೋದು ಇದು. ನೆಕ್ಸ್ಟ್ ಏನಿದೆ ಅಂದರೆ, ಸೊ ನಾನು ಈ ವಿಡಿಯೋದಲ್ಲಿ ಲಿಸ್ಟ್, ಡಿಕ್ಷನರಿ, ಡೇಟಾ ಫ್ರೇಮ್, ಅದೇ ಪ್ಯಾಂಡಾಸ್ ಮತ್ತು ಲಾಗಿಂಗ್ ಈ ನಾಲ್ಕು ಹೇಳ್ಕೊಟ್ಟಿದ್ದೀನಿ. ಈ ನಾಲ್ಕು ಅಂದರೆ ನೀವು ಸ್ವಲ್ಪ ಹೋಮ್ವರ್ಕ್ ಮಾಡಬೇಕಾಗುತ್ತೆ. ಆನ್ಲೈನಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ, ಇಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಇನ್ನೂ ವೀಡಿಯೋ ಸಿಗುತ್ತೆ ನಿಮಗೆ ಎಕ್ಸ್ಟ್ರಾ ನಾಲೆಜ್ ಬೇಕಿದ್ದರೆ. ಆದರೆ ಬೇಸಿಕಾಗಿ ನಾನು ಹೇಳ್ಕೊಟ್ಟಿದ್ದು ಇಷ್ಟಿದ್ರೆ ಸಾಕಾಗುತ್ತೆ ಇದು ಲೈಕ್ ಪ್ರಾಜೆಕ್ಟ್ ಬಿಲ್ಡ್ ಮಾಡೋದಕ್ಕೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಲೈಕ್ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ವಲ್ಲ, ಕೈಟ್ ಡಾಕ್ಯುಮೆಂಟೇಷನಲ್ಲಿ ಹೋಗ್ಬಿಟ್ಟು ಆಕ್ಸೆಸ್ ಟೋಕನ್ ಜನ್ರೇಟ್ ಮಾಡೋದು ಅವೆಲ್ಲ ನೋಡಿದ್ವಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಜನ್ರೇಟ್ ಮಾಡಾದ್ಮೇಲೆ ಸ್ವಲ್ಪ ವ್ಯಾಲ್ಯೂಸ್ ಪ್ರಿಂಟ್ ಮಾಡೋಣ, ಲೈಕ್ OHLC, ಹಿಸ್ಟಾರಿಕಲ್ ಡೇಟಾ, ಲಾಸ್ಟ್ ಟ್ರೇಡೆಡ್ ಪ್ರೈಸ್, ಮತ್ತು ನನ್ನ ಪ್ರೊಫೈಲ್ ಪ್ರಿಂಟ್ ಮಾಡೋಣ, ಮತ್ತು ಆರ್ಡರ್ಸ್ ಏನಾದರೂ ಇದೆಯಾ ಅಂತ ಪ್ರಿಂಟ್ ಮಾಡೋಣ. ಸೊ ಆ ವ್ಯಾಲ್ಯೂಸ್ನ ಪ್ರಿಂಟ್ ಮಾಡೋದು ಯಾವ ಥರ, ಮತ್ತು ಗೆಟಿಂಗ್ ಸ್ಟಾರ್ಟೆಡ್ ಟು ಅಂದರೆ API ಯಾವ ಥರ, ಗೆಟಿಂಗ್ ಸ್ಟಾರ್ಟೆಡ್ ಟು ಯೂಸಿಂಗ್ Zerodha API, ಆಯಿತಾ, ನೆಕ್ಸ್ಟ್ ವಿಡಿಯೋ. ಸೊ ಅಷ್ಟೇ, ಥ್ಯಾಂಕ್ ಯು.